ಅವರು ಕೆಲವೊಂದಷ್ಟು ಗ್ರೌಂಡ್ಸ್ಗಳನ್ನು ಉಲ್ಲೇಖಿಸಿ ಅಂದರೆ ಆರೋಪಿಗಳ ಮೊಬೈಲ್ ಫೋನ್ ಡೇಟಾವನ್ನು ರಿಕವರ್ ಮಾಡುವಂಥದ್ದು ಹಾಗೂ ಮೈಸೂರಿಗೆ ತೆರಳಿ ಮಹಜರ್ ಮಾಡುವಂಥದ್ದು ಈ ರೀತಿಯ ಕೆಲವೊಂದಷ್ಟು ಮಹಜರ್ಗಳನ್ನು ಮಾಡುವುದು ಬಾಕಿ ಇರುವ ಕಾರಣ ಅವರು 9 ದಿನಗಳ ಕಾಲ ಆರೋಪಿಗಳ ಒಂದು ಪೊಲೀಸ್ ಅಭಿರಕ್ಷೆಗೆ ಕೇಳಿರ್ತಾರೆ. ನಾವು ಅದಕ್ಕೆ ತಕರಾರನ್ನು ಸಲ್ಲಿಸಿ ಅಂದರೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಉಲ್ಲೇಖಿಸಿ ಮೊಬೈಲ್ ಫೋನ್ ಡೇಟಾವನ್ನು ರಿಟ್ರೀವ್ ಮಾಡುವುದು ಕೆಲವೊಂದು ಮಾರ್ಗದರ್ಶನಗಳೇನಿದೆ ನಮ್ಮ ಕರ್ನಾಟಕ ಹೈಕೋರ್ಟಿನ ಮಾರ್ಗದರ್ಶನಗಳನ್ನು ಉಲ್ಲೇಖಿಸಿ ನಾವು ಒಂದಷ್ಟು ತಕರಾರುಗಳನ್ನು ಸಲ್ಲಿಸಿದ್ದಕ್ಕೆ ಈಗ 5 ದಿನಗಳ ಪೊಲೀಸ್ ಕಸ್ಟಡಿ ಪೊಲೀಸ್ ಅಭಿರಕ್ಷೆಗೆ ಮಾನ್ಯ ನ್ಯಾಯಾಧೀಶರು ಆರೋಪಿಗಳನ್ನು ನೀಡಿರ್ತಾರೆ. ಅಂದ್ರೆ ಎಲ್ಲರನ್ನೂ ಸಹ ಕೊಟ್ಟಿರ್ತಾರೆ. ಅದು ಸಹ ನಮ್ಮ ವಾದ ಆಗಿತ್ತು. ಯಾಕೆಂದ್ರೆ ಯಾರು ಯಾವ ಕಾರಣಕ್ಕೆ ಪೊಲೀಸ್ ಅಭಿರಕ್ಷೆಗೆ ಬೇಕು ಅನ್ನೋದನ್ನ ಅಭಿಯೋಜನೆ ಅವರು ಸ್ಪಷ್ಟವಾಗಿ ಹೇಳಿರಲ್ಲ. ಆದ್ರಿಂದ ನಾವು ಪ್ರತಿಯೊಬ್ಬ ಆರೋಪಿಗೂ ಯಾವ ಕಾರಣಕ್ಕೆ ಅಭಿಯೋಜನೆ ಅವರು ಪೊಲೀಸ್ ಅಭಿರಕ್ಷೆಗೆ ಕೇಳ್ತಿದ್ದಾರೆ, ಪೊಲೀಸ್ ಕಸ್ಟಡಿಗೆ ಕೇಳ್ತಿದ್ದಾರೆ ಅನ್ನೋದನ್ನ ನಾವು ಪ್ರಶ್ನಿಸಿದ್ವಿ. ನ್ಯಾಯಾಧೀಶರು ಕೂಡ ಅದನ್ನ ಮಾನ್ಯ ಮಾಡಿ ಅವರು 9 ದಿನಗಳ ಕಾಲ ಏನು ಪೊಲೀಸ್ ಅಭಿರಕ್ಷೆಗೆ ಕೇಳಿದ್ರು ಅದನ್ನ ಪರಿಗಣಿಸಿ ನಮ್ಮ ತಕರಾರುಗಳನ್ನು ಸಹ ಪರಿಗಣಿಸಿ 5 ದಿನಗಳವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿರ್ತಾರೆ. ಅಂದ್ರೆ 20ನೇ ತಾರೀಕು ಸಂಜೆ ಸುಮಾರು 5 ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸತಕ್ಕದ್ದು ಎನ್ನುವ ಆದೇಶವನ್ನ ನ್ಯಾಯಾಧೀಶರು ಈ ದಿನ ನೀಡಿರ್ತಾರೆ. ನೋಡಿ, ಅವರ ಮುಖ್ಯ ಒಂದು ಅವರು ಪೊಲೀಸ್ ಅಭಿರಕ್ಷೆಗೆ ಯಾಕೆ ಕೇಳ್ತಿದ್ರು ಅಂತಂದ್ರೆ ಈ ಆರೋಪಿಗಳ ಮೊಬೈಲ್ ಫೋನ್ ಡೇಟಾ ರಿಟ್ರೀವ್ ಮಾಡಬೇಕು ಅಂತ. ಮೊಬೈಲ್ ಫೋನ್ ಅವರವರ ನಡುವೆ ಏನು ಕಮ್ಯುನಿಕೇಶನ್ ನಡೆದಿತ್ತು ಅವುಗಳನ್ನ ಕಾನ್ಫರೆಂಟ್ ಮಾಡಬೇಕು ಅನ್ನೋದು ಅವರ ಒಂದು ಮುಖ್ಯವಾದವಾಗಿತ್ತು. ಆದರೆ ಈ ಮೊಬೈಲ್ ಫೋನ್ ಡೇಟಾ ಹಾಗೂ ಪಾಸ್ವರ್ಡ್ಗಳನ್ನ ಆರೋಪಿಗಳು ನೀಡಬೇಕು ಅಂತ ಅವರಿಗೆ ಫೋರ್ಸ್ ಮಾಡೋದಾಗ್ಲಿ, ಅವರಿಗೆ ಬಲವಂತ ಪಡಿಸೋದಾಗ್ಲಿ ಅದು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿದ್ದು, ಆದ್ರಿಂದ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅವರ ಫೋನ್ಗಳನ್ನ ತಪಾಸಣೆಗೆ ಒಳಪಡಿಸಲಿಕ್ಕೆ ಆರೋಪಿಗಳೇ ಅವರ ಫೋನ್ಗಳ ಪಾಸ್ವರ್ಡ್ಗಳನ್ನು ನೀಡಬೇಕು ಅನ್ನೋದು ಅದು ಕಾನೂನಿಗೆ ವಿರುದ್ಧವಾಗಿರ್ತದೆ. ಈ ನಿಟ್ಟಿನಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಗಳು ಬಹಳಷ್ಟಿವೆ. ಹಾಗೂ ಇತ್ತೀಚೆಗೆ ಈ ಮೊಬೈಲ್ ಫೋನ್ಗಳ ವಿಚಾರದಲ್ಲಿ ಆದಂತಹ ಆದೇಶವನ್ನ ನಾವು ಮಾನ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಗಮನಕ್ಕೆ ತಂದು ಅವರು ಸಹ ಅವರ ಆದೇಶದಲ್ಲಿ ಆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಾನುಸಾರ ಅವರು ಮುಂದಿನ ತನಿಖೆಯನ್ನ ಪೊಲೀಸ್ನವರು ನಡೆಸಬೇಕು ಅಂತ ಆದೇಶ ಮಾಡಿದ್ದಾರೆ. ಹೌದು, ಯಾಕೆಂದ್ರೆ ಈಗ ಅವರು ಅಭಿಯೋಜನೆಯ ಮುಖ್ಯವಾದ ಏನಂದ್ರೆ ಸುಮಾರು 30 ಲಕ್ಷ ರೂಪಾಯಿ ದುಡ್ಡನ್ನ ಅವರು ರಿಕವರ್ ಮಾಡಬೇಕು. ಅನಂತರ ಈ ಆರೋಪಿಗಳ ಬಟ್ಟೆ ಬರೆಗಳನ್ನು ರಿಕವರ್ ಮಾಡಬೇಕು, ಆರೋಪಿಯ ಚಪ್ಪಲಿಯನ್ನು ರಿಕವರ್ ಮಾಡಬೇಕು, ಮುಂತಾದ ಏನು ಕೆಲವೊಂದಷ್ಟು ಗ್ರೌಂಡ್ಗಳನ್ನ ಅಭಿಯೋಜನೆ ಅವರು ಹೇಳಿದ್ರು. ಇವು ಯಾವುದೂ ಸಹ 2ನೇ ಆರೋಪಿಗೆ ಸಂಬಂಧಪಟ್ಟದಲ್ಲ. ಯಾವುದೋ ಆರೋಪಿಯಿಂದ ಏನೋ ವಶಪಡಿಸ್ಕೋಬೇಕು ಅನ್ನುವ ಕಾರಣ ಎಲ್ಲವನ್ನೂ 2ನೇ ಆರೋಪಿ ಅಂದ್ರೆ ಎಲ್ಲವನ್ನೂ ದರ್ಶನ್ ರವರ ವಿರುದ್ಧ ಹೂಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ರಂಗನಾಥ್ ರೆಡ್ಡಿ ನಮ್ಮ ಇನ್ನೊಬ್ರು ಇದ್ದಾರೆ. ನೋಡಿ, ಈಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ. ನೋಡಿ, ಭಾರಿ ಬಿಗಿ ಭದ್ರತೆಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ ಸರ್ಪಗಾವಲಿನ ಮಧ್ಯೆ ನೋಡಿ, ನೋಡಬಹುದು ನೀವು, ದರ್ಶನ್ ಕೂಡ ಇದ್ದಾರೆ ಇಲ್ಲಿ. ದರ್ಶನ್ ಸೇರಿದಂತೆ ಎಲ್ಲಾ ಆರೋಪಿಗಳಿದ್ದಾರೆ. ಕೆಎಸ್ಆರ್ಪಿ ವಾಹನದಲ್ಲಿ ಕರೆದುಕೊಂಡು ಹೋಗಲಾಗ್ತಾ ಇದೆ ಎಲ್ಲ ಆರೋಪಿಗಳನ್ನ. ನೋಡಿ, ಜೀಪ್ನಲ್ಲಿ ದರ್ಶನ್ ಇದ್ದಾರೆ. 5 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು. ಸೀದಾ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಗೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ. ನೋಡಿ, ಈಗ ಸುದೀರ್ಘವಾಗಿ ವಿಚಾರಣೆ ನಡೆಯುತ್ತೆ. ಅಲ್ಲಿಂದ ತೆರಳಿದ್ದಾರೆ ಈಗ ಎಲ್ಲ ಆರೋಪಿಗಳನ್ನು ಕೂಡ. ದರ್ಶನ್ ಕೂಡ ಇದರಲ್ಲಿ
ಅವ್ರ ಮುಖಭಾವ ನೋಡ್ತಾ ಇದ್ವಿ ನಾವು. ಕೋರ್ಟ್ ಕಟ್ಗಳಲ್ಲಿ ಯಾವ ರೀತಿ ಹಣೆ ಮೇಲೆ ಕೈ ಎತ್ಕೊಂಡು ನಿಂತಿದ್ರು, ಪವಿತ್ರ ಗೌಡ ಯಾವ ರೀತಿ ಹತ್ತಿದ್ರು, ಅದೇ ಸೈಲೆಂಟ್ ಆಗಿನೇ ಮೌನಕ್ಕೆ ಶರಣಾಗಿ ಆ ತಪ್ಪಿನ ಪ್ರಾಯಶ್ಚಿತ್ತವಾಗಿ ನೊಂದು ಹೋಗಿದ್ದಾರೇನೋ, ಸಾಕಾಗಿ ಹೋಯ್ತು ಅನ್ನುವಂತಹ ಭಾವನೆ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ಆಗಲೇ ನೋಡಿದ ಪ್ರಕಾರ ನಾವು ದರ್ಶನ್ದು ಆ್ಯಂಡ್ ಪವಿತ್ರ ಅವರು. ಈಗ 13 ಜನ ಆರೋಪಿಗಳನ್ನು ಪೊಲೀಸ್ ಕಸ್ಟಡಿಗೆ ಮತ್ತೆ ನೀಡಲಾಗಿದೆ. ನೋಡಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಆರೋಪಿಗಳನ್ನು. ನೋಡಿ ಜೀಪ್ನಲ್ಲಿ ದರ್ಶನ್ ಇದ್ದಾರೆ, ಹಿಂದೆ ಜೀಪ್ ಇತ್ತು. KSRP ವಾಹನದಲ್ಲಿ ಉಳಿದಂತಹ ಆರೋಪಿಗಳು, ಜೀಪ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ. ನೋಡಿ ಈ ಜೀಪ್ನಲ್ಲಿ KSRP ವಾಹನದಲ್ಲಿ ಉಳಿದಂತಹ ಆರೋಪಿಗಳಿದ್ದಾರೆ. ನೋಡಿ ಇವರೆಲ್ಲ ಈ ಉಳಿದಂತಹ ಆರೋಪಿಗಳು ದೀಪಕ್, ಪ್ರದೋಷ್, ಲಕ್ಷ್ಮಣ ಇವರೆಲ್ಲರೂ. ಅದರ ಜೊತೆಗೆ ಹಿಂದೆ ಇದ್ದಂತಹ ಜೀಪ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ. A1 ಮತ್ತು A2 ಆರೋಪಿ. ಭಾರಿ ಬಿಗಿ ಭದ್ರತೆಯನ್ನು ಕೂಡ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸುತ್ತಮುತ್ತ ನಿಯೋಜನೆ ಮಾಡಲಾಗಿತ್ತು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ರು. ಏನಾಗುತ್ತೆ ನಮ್ಮ ಬಾಸ್ದು ಇವತ್ತು ಹಣೆ ಬರೋ ಅಂತ ಕಾಯ್ತಾ ಇದ್ರು. 5 ದಿನಗಳ ಕಾಲ ಅಂದ್ರೆ ಜೂನ್ 20ರವರೆಗೆ ಕಸ್ಟಡಿಗೆ ನೀಡಲಾಗಿದೆ. ಡೈರೆಕ್ಟ್ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೀಗ.